Daniel chapter 6 verses 8. ಓ ರಾಜನೇ, ಈಗ ನೀನು ಈ ನಿಬಂಧನೆಯನ್ನು ವಿಧಿಸಿ ಇದು ನಿಂತು ಹೋಗದೆ ಬದಲಾಗದಂತೆ ಮೇದ್ಯರ ಮತ್ತು ಪಾರಸಿಯರ ನ್ಯಾಯ ಪ್ರಮಾಣದ ಪ್ರಕಾರ ಇದು ಬೇರೆ ಆಗದಂತೆ ನಿರ್ಣಯವನ್ನು ರೂಪಿಸಿ ಬರಹಕ್ಕೆ ರುಜು ಹಾಕು ಅಂದರು. Now, O King, establish the decree and sign the writing that it be not changed according to the law of Moses and her saints which are the heart. ಏನ್ ಮಾಡಬೇಕು? ಅದನ್ನ ಬರೆದ್ಬಿಟ್ಟು ಅವ್ರೇನ್ ಮಾಡಬೇಕು? ಸಿಗ್ನೇಚರ್ ಮಾಡಬೇಕು. What he has to do, he has to write and sign on that. ಆಗ ಆ ಒಂದು ಕಾನೂನನ್ನ ಏನ್ ಮಾಡಕ್ಕಾಗಲ್ಲ, ಯಾರಿಂದಲೂ ತೆಗೆಯುವುದಕ್ಕೆ ಆಗೋದಿಲ್ಲ. Then only they cannot remove that law. ಅದನ್ನ ಬದಲಾಯಿಸೋದಕ್ಕೆ ಆಗೋದಿಲ್ಲ. They cannot change this law. ಹಾಗೆ ಯಾರಾದ್ರೂ ಅದೇ ರೀತಿಯಾಗಿ ರಾಜನನ್ನ ಯಾರಾದ್ರೂ ಸಂಧಿಸಬೇಕಾದ್ರೆ, If anyone want to meet the king, ರಾಜ ಏನ್ ಮಾಡ್ಬೇಕು? ಅಲ್ಲಿನ ಒಂದು ಕಾನೂನು ಈ ರೀತಿಯಾಗಿದೆ, ಒಂದು ನಿಬಂಧನೆ ಈ ರೀತಿಯಾಗಿದೆ. ಯಾರಾದ್ರೂ ರಾಜನನ್ನ ಸಂಧಿಸಬೇಕಾದ್ರೆ ರಾಜ ತನ್ನ ಕೈಯಲ್ಲಿರುವಂತಹ ಸುವರ್ಣ ದಂಡವನ್ನು ಚಾಚಬೇಕು. see if any person want to meet a king, so what they have to do, the king has to stretch his stick. ಒಂದು ಸುವರ್ಣ ದಂಡ, It's a golden stick. ಆಮೇಲೆ ಒಂದು ವೇಳೆ ಚಾಚದೆ ಯಾರಾದ್ರೂ ಒಳಗಡೆ ಬಂದ್ರು ಅಂತ ಹೇಳಿದ್ರೆ, ಈಗ ಮೇದ್ಯ ಮತ್ತು ಪಾರ್ಸಿಯ ಈ ಒಂದು ರಾಜ್ಯದಲ್ಲಿ ರಾಜನು ಚಾಚದೆ ಯಾರಾದ್ರೂ ಒಳಗಡೆ ಬಂದ್ರೆ, ಅದು ರಾಣಿನೇ ಆದ್ರೂ ಕೂಡ ಏನಾಗ್ತದೆ? ಅವಳು ಸಾಯಿಸಲ್ಪಡ್ಬೇಕು. See, in the law of Median and Persians, if the king does not stretch his a golden stick, and if queen also enter her place, ಎಸ್ತೇರ 4:11 ನಾವು ನೋಡ್ತೇವೆ, head will be chopped. Turn to Esther chapter 4:11. ಕರೆಸಲ್ಪಡದೆ ಅರಸನ ಬಳಿಗೆ ಒಳಮನೆಯಲ್ಲಿ ಪ್ರವೇಶಿಸಲು ಯಾವನಾದರೂ ಗಂಡಸಾದ್ರೂ ಸರಿ ಹೆಂಗಸಾದ್ರೂ ಸರಿ ಬದುಕುವ ಹಾಗೆ ಅರಸನು ಬಂಗಾರದ ರಾಜದಂಡವನ್ನು ಅವನ ಬಳಿಗೆ ಚಾಚಿದರೆ ಹೊರತು ಅವನನ್ನು ಕೊಲ್ಲಬೇಕೆಂಬ ಅವನ ಆಜ್ಞೆ ಒಂದೇ ಉಂಟೆಂದು ಅರಸನ ಸಮಸ್ತ ಸೇವಕರು, ಅರಸನ ಪ್ರಾಂತಗಳ ಜನರು ತಿಳಿದಿದ್ದಾರೆ. All the kings and servants of the people of the king's provinces do know that whosoever, whether man or woman, shall come unto the king into the inner court, who is not called therein one law of his, to put to the dangerous sector, that he may live. But I have not been called unto the king these 30 days. ಅಂದ್ರೆ ದೇವರಿಗೆ ಸ್ತೋತ್ರವಾಗಲಿ. ಈಗ ಏನ್ ಹೇಳಲ್ಪಟ್ಟಿದೆ? ಒಂದು ಸಾರಿ ಆ ಕಾನೂನನ್ನ ಬರೆದ್ರೆ ಅದನ್ನ ರಾಜನು ಕೂಡ ಏನ್ ಮಾಡಲ್ಲ, ಬದಲಾಯಿಸೋದಕ್ಕೆ ಅವನಿಂದ ಕೂಡ ಸಾಧ್ಯವಿಲ್ಲ. So what it is been written over here, the law which is being signed by the king, and the law cannot be changed by him also. ಆ ರೀತಿಯಾದ ಒಂದು ಕಾನೂನನ್ನ ರಾಜನು ತರಬೇಕಂತ ಹೇಳಿ ಆ ಜನರು ಪ್ರೇರೇಪಣೆ ಮಾಡಿದ್ರು. To do like this, the people did many things. ಆಮೇಲೆ ಅದನ್ನ ಯಾರು ಕೂಡ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. So no one can change that law. ಆಮೇಲೆ ಹಾಗೆಯೇ ಇಲ್ಲಿ ನಮಗೆ ದೇವರ ವಾಕ್ಯವಿದೆ. Here we have the word of God. ಈ ವಾಕ್ಯವನ್ನ ಯಾರಿಂದಲೂ ಕೂಡ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. No one can change this word of God. ಆಮೇಲೆ ದೇವರೇ, ಈಗ ಇನ್ನು ಹೇಳ್ಬೇಕಂದ್ರೆ ದೇವರೇ ಇದನ್ನ ಬದಲಾಯಿಸೋದಿಲ್ಲ. See, the God also will not change this word. ಆಮೇಲೆ ಯಾಕಂದ್ರೆ ವಾಕ್ಯ ಯಾರಾಗಿದ್ದಾರೆ? ಅದು ದೇವರಾಗಿದ್ದಾನೆ. Because what is the word? The word is God. ಮತ್ತು ಆತನೇ ಇದನ್ನು ಬರೆದಿದ್ದಾನೆ. He has been written here. ಆಮೇಲೆ ದೇವರಿಗೆ ಸ್ತೋತ್ರ. ಆದ್ದರಿಂದ ವಾಕ್ಯ ಹೇಳ್ತದೆ, ಭೂಮಿ ಆಕಾಶಗಳು ಮಾರ್ಪಡಬಹುದು, ಆದ್ರೆ ಆತನ ವಾಕ್ಯಗಳು ಎಂದಿಗೂ ಕೂಡ ಏನಾಗೋದಿಲ್ಲ, ಮಾರ್ಪಡೋದಿಲ್ಲ ಎಂಬುದಾಗಿ ಬೈಬಲ್ ವಾಕ್ಯ ಹೇಳ್ತದೆ. So the word says that if they change this word anything, then also you cannot change the words which is being written here. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, if you turn to Revelation chapter 22, 22:18, ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಯಾವನಾದರೂ ಇವುಗಳಿಗೆ ಕೂಡಿಸಿದರೆ ದೇವರು ಅವನಿಗೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ಕೂಡಿಸುವನು. 19
ಆನನ್ನು ತೆಗೆದು ಬಿಡುವನು, ದೇವರು ತೆಗೆದು ಬಿಡುವನು. For I testify unto every man that heareth the words of the prophecy of this book, if any man shall add unto these things, God shall add unto him the plagues that are written in this book. And if any man shall take away from the words of the book of this prophecy, God shall take away his part of his book of life, and out of the whole city, and from the things which are written in this book. ಹಾಗಾದ್ರೆ ಇದರಿಂದ ಯಾರು ತೆಗೆಯಲೂಬಾರದು, ಯಾರು ಇದಕ್ಕೆ ಕೂಡಿಸಲೂಬಾರದು. So we should not remove anything from this word, and we should not add anything to this word. ಆಮೇಲೆ ದೇವರಿಗೆ ಸ್ತೋತ್ರ. ಒಂದು ವೇಳೆ ಅದಕ್ಕೆ ಯಾರಾದ್ರೂ ಕೂಡಿಸಿದ್ರೆ ಉಪದ್ರವಗಳನ್ನ ದೇವರು ಕೂಡಿಸ್ಬಿಡ್ತಾರೆ. When you add something to these scriptures, immediately all the plagues will be added to us. ಆಮೇಲೆ ಒಂದು ವೇಳೆ ಅದರಿಂದ ತೆಗೆದು ಬಿಟ್ರೆ ಅವರಿಗೆ ಆ ಪರಿಶುದ್ಧ ಪಟ್ಟಣದಿಂದ ಅವರ ಹೆಸರನ್ನೇ ತೆಗೆದು ಬಿಡ್ತಾನೆ. If they remove anything from the scriptures, their names will be removed from the ಪರಿಶುದ್ಧ ಪಟ್ಟಣದಿಂದ ಅವನ ಹೆಸರನ್ನೇ ತೆಗೆದು ಬಿಡ್ತಾನೆ. ಹೋಲಿ ಪ್ಲೇಸ್, and his name will be removed from the holy place. ಆಮೇಲೆ ದೇವರಿಗೆ ಸ್ತೋತ್ರ. ಸರಿ, ಈಗ ನಾವು ಗಮನಿಸೋಣ. ಈಗ ನಾವು ವಾಕ್ಯದಲ್ಲಿ ನಾವು ಗಮನಿಸೋದಾದ್ರೆ ನಮಗೆ ದೇವರು ವಾಗ್ದಾನ ಮಾಡಲ್ಪಟ್ಟಂತ ವಾಕ್ಯವನ್ನ ಇದರೊಳಗೆ ಇಟ್ಟಿದ್ದಾರೆ. See, if you notice, the Lord has given a promise word to us. ಆಮೇಲೆ ಇದು ಒಂದು ಬದಲಾಗದಂತ ಒಂದು ವಾಕ್ಯವಾಗಿದೆ. This word cannot be changed. ನಮಗೆ ರೋಗ ಸೌಖ್ಯ ಬೇಕಾ, ಇದರಲ್ಲಿ ಬರೆಯಲ್ಪಟ್ಟಿದೆ, ಅದನ್ನ ನಾವು ಗ್ರಾಂಟ್ ಮಾಡ್ಕೊಳ್ಬೇಕು. See, we should have any healing. ಆಮೇಲೆ There is a key for this. ವಾಗ್ದಾನ ಮಾಡಲ್ಪಟ್ಟಂತ ರೋಗ ಸೌಖ್ಯ ಇದೆ. The healing promise is there in this word. ವಾಗ್ದಾನ ಮಾಡಲ್ಪಟ್ಟಂತ ರಕ್ಷಣೆ ನಮಗಾಗಿ ಇದರಲ್ಲಿ ಬರೆಯಲ್ಪಟ್ಟಿದೆ. The promise salvation it's there. ವಾಗ್ದಾನ ಮಾಡಲ್ಪಟ್ಟಂತ ಆಶೀರ್ವಾದ ನಮಗಾಗಿ ಇದರಲ್ಲಿ ಬರೆಯಲ್ಪಟ್ಟಿದೆ. The promise blessings it's there. ಆಮೇಲೆ ಇದನ್ನು ನಾವು ಬದಲಾಯಿಸೋದಕ್ಕೆ, ಇದರಿಂದ ಯಾರಿಗೂ ಕೂಡ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. No one can change this word. ಆಮೇಲೆ ಇದು ಯಾರಿಗಾಗಿ ಬರೆಯಲ್ಪಟ್ಟಿದೆ? ನಮಗಾಗಿಯೇ ಬರೆಯಲ್ಪಟ್ಟಿದೆ. It has been written to us. ಆಮೇಲೆ ನಾವು ಆತನ ವಾಕ್ಯದಲ್ಲಿ ಆತನನ್ನು ಹಿಡಿದರೆ ದೇವರ ಸ್ತೋತ್ರ, ಆತನಿಗೆ ಬೇರೆ ದಾರಿ ಇಲ್ಲದೆ ಆತನು ನಮಗದನ್ನು ಕೊಡಲೇಬೇಕಾಗಿದೆ. See, if we live with the word and there is no option to him to give all the blessings according to this word, ನಾವು ಆಶೀರ್ವಾದ ಹೊಂದುತ್ತಾ ಇಲ್ವಾ? ನಾವು ದೇವರ ಸಮ್ಮುಖದಲ್ಲಿ ವಾಕ್ಯವನ್ನ ಇಟ್ಟು, ದೇವರೇ ನಿನ್ನ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆಯಾ, ಅದು ನೀನೇ ಬರೆದಿದೆಯಾ ಮತ್ತು ಅದನ್ನ ನಾನು ಹೊಂದಿಕೊಳ್ತೇನೆ ಎಂಬುದಾಗಿ ಹೇಳಿ ನಾವು ಆತನ ವಾಕ್ಯದಲ್ಲಿ ಹಿಡಿದ್ರೆ ಖಂಡಿತವಾಗಿಯೂ ಆತನ ನಮಗೆ ಆಶೀರ್ವಾದವನ್ನು ಕೊಡುವ ದೇವರಾಗಿದ್ದಾನೆ. say if we follow this word and if we ask according to this word, and if we do pray and ask the blessings from the word, he will give us all the blessings which is there in this word. ವಾಕ್ಯ ಹೇಳ್ತಾ ಇದೆ, ನೀನು ಸಾಲಗಾರನಾಗಿ ಅಲ್ಲ, ನೀನು ಸಾಲ ಕೊಡುವವನಾಗಿ ಮಾಡ್ತೇನೆ ಎಂಬುದಾಗಿ ಕರ್ತನು ಹೇಳಿದ್ದಾನೆ. And it is been written that I will not make you to take a loan, and you will be the person to give the loan. ಆಮೇಲೆ ದೇವರ ಸ್ತೋತ್ರ, ನಾವು ಏನ್ ಮಾಡಬೇಕು? ವಾಕ್ಯವನ್ನ ಇಟ್ಟು ದೇವರ ಮುಂದೆ ಅರಿಕೆ ಮಾಡಬೇಕು. So what we must do, we should keep the word and ask with the word. ರೋಗ ಸೌಖ್ಯ ಇಲ್ವಾ? ನಮಗೆ ಯಾವುದಾದ್ರು ರೋಗ ಗುಣ ಆಗ್ತಾ ಇಲ್ವಾ? ದೇವರ ಸಮ್ಮುಖದಲ್ಲಿ, ದೇವರೇ ನಿನ್ನ ವಾಕ್ಯದಲ್ಲಿ ನೀನು ಹೇಳಿದ್ಯಾ, ಅದನ್ನ ಮಾಡು. If you are sick, you go and ask with the word and you get healing through this word. ದೇವರ ಸ್ತೋತ್ರ. ಕೀರ್ತನೆ 91ರಲ್ಲಿ Psalms 91 ಅದರಲ್ಲಿ 10ನೇ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 91:10 ಕೇಡು ನಿನ್ನನ್ನು ಮುಟ್ಟದು, ಯಾವ ವ್ಯಾಧಿಯು ನಿನ್ನ ನಿವಾಸಕ್ಕೆ ಸಮೀಪಿಸದು. There shall no evil befall thee, neither shall any plague come nigh thy dwelling. ವಾಕ್ಯ ಏನಾಗಿದೆ? ವಾಗ್ದಾನ ಮಾಡಲ್ಪಟ್ಟು ಬರೆಯಲ್ಪಟ್ಟಿದೆ. The word is being promised and given to us. ಆಮೇಲೆ ದೇವರಿಗೆ ಸ್ತೋತ್ರ. ಅಷ್ಟೇ ಯೆಶಾಯ ಪ್ರವಾದನೆಂತ 53ನೇ ಅಧ್ಯಾಯವನ್ನು ನೋಡೋದಾದ್ರೆ, If you turn to Isaiah chapter 53, ಅದರಲ್ಲಿ ಏನ್ ಬರೆಯಲ್ಪಟ್ಟಿದೆ? 53ನೇ ಅಧ್ಯಾಯದಲ್ಲಿ
Isaiah chapter 53. 5ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆದರೆ ನಮ್ಮ ದ್ರೋಹಗಳ ನಿಮಿತ್ತ ಆತನಿಗೆ ಗಾಯವಾಯಿತು, ನಮ್ಮ ದುಷ್ಕೃತ್ಯಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು, ನಮ್ಮ ಸಮಾಧಾನಕ್ಕೆ ಕಾರಣವಾದ ಶಿಕ್ಷೆಯು ಆತನ ಮೇಲಿತ್ತು ಮತ್ತು ಆತನ ಬಾಸುಂಡೆಗಳಿಂದ ನಮಗೆ ಸ್ವಸ್ಥವಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. But he was wounded for our transgressions, he was bruised for our iniquities, and chastisement for our peace was upon him, and with his stripes we are healed. ಆತನ ಬಾಸುಂಡೆಗಳಿಂದ ನಮಗೇನಾಗಿದೆ? ಸ್ವಸ್ಥವಾಯಿತು. See, with these stripes we are being healed. ಯಾವ ವ್ಯಾಧಿಯು ನಿನ್ನನ್ನು ಏನ್ ಮಾಡೋದಿಲ್ಲ, ಸಮೀಪಿಸೋದಿಲ್ಲ. See, there no sick can come to you. ವಾಕ್ಯದಲ್ಲಿ ವಾಗ್ದಾನ ನಮಗೆ ಇರುವಾಗ ನಾವು ಯಾಕೆ ಭಯ ಪಡಬೇಕು? So the word has a promise. Why we should get fear on this? ಇದು ಯಾವುದೋ ಒಂದು ಕಥೆ ಪುಸ್ತಕ ಅಲ್ಲವಲ್ಲ. See, this book is not a story book. ಇದು ದೇವರ ವಾಕ್ಯವಾಗಿದೆ. It's a word of God. ಆಮೆನ್, ಸ್ತೋತ್ರ. ಹಾಗಾದ್ರೆ ಈ ವಾಕ್ಯವನ್ನ ಇಟ್ಟುಕೊಂಡು ನಾವು ದೇವರ ಸಮ್ಮುಖದಲ್ಲಿ ಅರಿಕೆ ಮಾಡೋಣ. See, keeping this word, we should pray. ಆಮೆನ್. ನಾವು ಅಧಿಕಾರದಿಂದ ಅರಿಕೆ ಮಾಡಬೇಕಾಗಿದೆ. We should pray with authority. ಆಮೆನ್, ದೇವರಿಗೆ ಸ್ತೋತ್ರ. ನಾವು ಹೇಳೋಣ, ಕರ್ತನೇ, ನಾನು ಮೆಸೇಜ್ ಆಫ್ ದಿ ಅವರ್ ನಲ್ಲಿದ್ದೇನೆ, ನಿನ್ನ ವಾಕ್ಯದಲ್ಲಿದ್ದೇನೆ, ನನಗೆ ಅಧಿಕಾರವಿದೆ, ಕಲ್ವಾರಿಯಲ್ಲಿ ನನಗಾಗಿ ಎಲ್ಲವನ್ನ ನೀನು ಮಾಡಿ ಮುಗಿಸಿದ್ದೀಯಾ ಎಂಬುದಾಗಿ ನಾವು ಹೇಳಬೇಕಾಗಿದೆ. We should ask him that you have been given your life to me, you have given all authority and you have given all blessings to me, and you should give everything to me. ನಾನು ಮೆಸೇಜ್ ಆಫ್ ದಿ ಅವರ್ ನಲ್ಲಿ ಜೀವಿಸ್ತಾ ಇದ್ದೇನೆ. I am living the message of God. ನಿನ್ನ ವಾಕ್ಯದಲ್ಲಿ ನಾನು ಜೀವಿಸ್ತಾ ಇದ್ದೇನೆ. I am living with your word. ಹಾಗಾದ್ರೆ ನನಗೆ ನಿನ್ನ ವಾಗ್ದಾನ ಮಾಡಿದ್ದು ನನಗೆ ದಯಪಾಲಿಸಲೇಬೇಕು. So you should give me the promises which you have told to me. ಆಮೇಲೆ ನಮ್ಮ ಪರಿಸ್ಥಿತಿ ಯಾವ ರೀತಿಯಾಗಿ ಇರಬಹುದು, whatever may be the situation, ಆಮೇಲೆ ಅದನ್ನು ಸರಿಪಡಿಸಲಿಕ್ಕೆ ನಿನ್ನಿಂದ ಸಾಧ್ಯ. whatever may be the situation, only you can change the situation of mine ಎಂಬುದಾಗಿ ನಾವು ಹೇಳಿದ್ರೆ ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಏನಾಗುತ್ತೆ? ಅದ್ಭುತಗಳು ನಡೆಯುತ್ತೆ. If we say like this, then only the miracles will change in our life. ಆದ್ರೆ ನಾವೇನ್ ಮಾಡಬೇಕು? ಪ್ರಾರ್ಥನೆ ಮಾಡ್ತಲೇ ಇರಬೇಕು. For that, what we should do, we should be in prayer. ಒಂದು ದಿನ ನಾವು ಎದುರು ನೋಡದಂತ ಗಳಿಗೆಯಲ್ಲಿ ಅದ್ಭುತವು ನಮ್ಮ ಜೀವಿತದಲ್ಲಿ ನಡೆಯುತ್ತೆ. See, in one day, what happens? That the miracle which is going to happen, it will take place. ಆದ್ರೆ ನಾವು ಕರ್ತನ ವಾಕ್ಯದಿಂದ ಹಿಂಚಾರಿ ಹೋಗುವಾಗ, when we go back sliding to the word, ನಮಗೇನಾಗುತ್ತೆ? ನಾವು ಮೊದಲು ಚೆನ್ನಾಗೇ ಇರ್ತೇವೆ, ಆಮೇಲೆ ತೊಂದರೆಗಳು ಬರೋದಕ್ಕೆ ಆರಂಭವಾಗುತ್ತೆ. what will happen in our life? We will be there, but still the sorrows will start. ಕಷ್ಟ ದುಃಖಗಳು ಬರ್ಲಿಕ್ಕೆ ಆರಂಭವಾಗುತ್ತೆ. The tribulation starts. ಶಾಪಗಳು ಬರುತ್ತೆ. The curses start. ಆಮೇಲೆ ದೇವರಿಗೆ ಸ್ತೋತ್ರ. ಆದ್ದರಿಂದ ನಾವೇನ್ ಮಾಡಬೇಕು? ಕರ್ತನಿಗೆ ಭಯಪಟ್ಟು ನಾವು ಜೀವಿಸಬೇಕಾಗಿದೆ. So that's the reason what you must do. We should fear the Lord and live the life. ಕರ್ತನಿಗೆ ಭಯಪಟ್ಟು ನಾವು ಜೀವಿಸುವುದಾದ್ರೆ ಆಶೀರ್ವಾದಗಳು ನಮ್ಮ ಹಿಂದೆ ಬರ್ತದೆ. When we fear the Lord, automatically the blessings will come back to us. ಆದ್ದರಿಂದ ಕರ್ತನು ತನ್ನ ವಾಕ್ಯವನ್ನ ಎಂದಿಗೂ ಕೂಡ ಏನ್ ಮಾಡೋದಿಲ್ಲ? ಬದಲಾಯಿಸೋದಿಲ್ಲ. So the Lord will not change the word at any situation. ನಮ್ಮ ಪ್ರವಾದಿಯವರು ಮೈಟಿ ಕಾಂಕರರ್, ಇಲ್ಲಾಂದ್ರೆ ಪ್ರಬಲ ವಿಜಯಶಾಲಿ ಎಂಬ ಸಂದೇಶದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. In a message called Mighty Conqueror, ಎಂಬ ಸಂದೇಶದಲ್ಲಿ ಬ್ರದರ್ ಬ್ರನಾಮ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. Brother Branham has been told like this. ದೇವರು ಒಂದು ಸಾರಿ ಒಂದು ಮಾತನ್ನ ಹೇಳಿದರೆ ಅದನ್ನು ಬದಲಾಯಿಸೋದೇ ಇಲ್ಲ ಎಂಬುದಾಗಿ ಅವರು ಹೇಳಿದ್ದಾರೆ. If the Lord tells a word to him and he will not change this word at any situation, ಅದು ಯಾವಾಗಲೂ ಅದು ಸತ್ಯವಾಗಿ ಇರ್ತದೆ. and always it is truth. ಆಮೇಲೆ ನಮ್ಮ ಪರಿಸ್ಥಿತಿಗಳಿಗೆ ಎಷ್ಟೊಂದು ವಾಕ್ಯವು ಇಲ್ಲಿ ಬರೆಯಲ್ಪಟ್ಟಿದೆ. ನಾವು ಯಾವ ಪರಿಸ್ಥಿತಿಯಲ್ಲಿದ್ರೂ ಕೂಡ ನಮಗೆ ಅದಕ್ಕೆ ತಕ್ಕಂತ ವಾಕ್ಯಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. See, for all the situations, the words are being given to us. ಆಮೇಲೆ ದೇವರ ಸ್ತೋತ್ರ. ನಾವು ದೇವರ ಹತ್ತಿರ ಹೇಳಬೇಕು, ದೇವರೇ, ನಿನ್ನ ವಾಕ್ಯವನ್ನು ನೀನು ಬದಲಾಯಿಸುವುದಕ್ಕೆ ಆಗುವುದಿಲ್ಲ.
we should tell the Lord that you can't change the word. ಈ ಭೂಮಿಯ ಒಬ್ಬ ರಾಜ ದಾರ್ಯವೇಶನೇ ಅವನ ಕಾನೂನನ್ನು ಬದಲಾಯಿಸೋದಕ್ಕಾಗೋದಿಲ್ಲವಾದ್ರೆ ಪರಲೋಕದ ದೇವರು ಆತನು ಬರೆದಂತ ವಾಕ್ಯವನ್ನ ಬದಲಾಯಿಸೋದಕ್ಕೆ ಸಾಧ್ಯನಾ? The worldly king Darius cannot change his word which is being signed. The same way the Lord, as which is given to us the word, whether he can change the word. ಒಂದು ಸಾರಿ ಆತನು ಹೇಳಿದ್ರೆ ಖಂಡಿತವಾಗಿ ಅದನ್ನು ಬದಲಾಯಿಸೋದೇ ಇಲ್ಲ. Once he tells the word, he won't change the word. ಆಮೇಲೆ ನಾನು ಕೇಳಿದ್ದನ್ನು ನನಗೆ ಕೊಡು ಅಂತ ಹೇಳಿ ನಾವು ಕೇಳಿದಾಗ ಖಂಡಿತವಾಗಿ ಆತ ನಮಗೆ ಕೊಡ್ತಾನೆ. ವಾಕ್ಯ ಹೇಳ್ತದೆ, ಕೇಳಿರಿ ಕೊಡಲ್ಪಡುವುದು, ತಟ್ಟಿರಿ ತೆರೆಯುವುದು. ವಾಕ್ಯವೇ ಹೇಳ್ತಾ ಇದೆ. The word says, ask you will get it, knock it will be opened, seek and it will be seen. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಒಂದು ವೇಳೆ ನಾವು ಕೇಳಿದಾಗ ಆತನು ದುಃಖ ಪಡ್ತಾನ? If he ask anything, whether he will get in sorrow? ಇಲ್ಲ, ಆತನು ದುಃಖ ಪಡುವಂತ ದೇವರಲ್ಲ, ಆತನು ಅದಕ್ಕೆ ಸಂತೋಷ ಪಡುವನಾಗಿದ್ದಾನೆ. He is not a sorrowful God. He is a very happy God. ಆಮೇಲೆ ಇಷ್ಟಾಗಿ ನನ್ನ ಹತ್ತಿರ ಬಂದು ನಾನು ಹೇಳಿದಂತ ವಾಗ್ದಾನವನ್ನ ಇಟ್ಟು ನನ್ನ ಮಗ ನಂಬಿಕೆಯಿಂದ ನನ್ನಲ್ಲಿ ಕೇಳ್ಕೊಳ್ತಾ ಇದ್ದಾನಲ್ಲ ಎಂಬುದಾಗಿ ಹೇಳಿ ಆತನು ಸಂತೋಷ ಪಡುವನಾಗಿದ್ದಾನೆ. See, he will be very very happy that keeping this word and he is asking all his promises. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಸರಿ, ನಾವು ಮುಂದಿನ ವಾರದಲ್ಲಿ ಇದನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. Next week we are going to continue. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಆದ್ರಿಂದ ನಾವು ದೇವರ ಸಮ್ಮುಖದಲ್ಲಿ ಪ್ರತಿಯೊಂದು ವಿಷಯಗಳನ್ನ ಕೇಳ್ಕೊಳ್ಳೋಣ, ಯಾಕಂದ್ರೆ ಆತನು ಸರ್ವಶಕ್ತನಾಗಿದ್ದಾನೆ. Say, we should ask everything in the Lord because he is everlasting Lord. ಬೈಬಲ್ ಅಲ್ಲಿ ಬರೆಯಲ್ಪಟ್ಟಂತ ಯಾವ ಕಾರ್ಯ ಆದ್ರೂ ಕೂಡ ಆತನು ಅದನ್ನ ಏನ್ ಮಾಡೋದಿಲ್ಲ, ಬದಲಾಯಿಸೋದಿಲ್ಲ. See, whatever things it has been written in the Bible, he will not change anymore. ಆಮೇಲೆ ದೇವರಿಗೆ ಸ್ತೋತ್ರ. ದೇವರು ನಮ್ಮ ಪಕ್ಷದಲ್ಲಿ ಇದ್ದಾನೆ. The Lord is with us. ಆಮೇಲೆ ನಾವು ಏನು ಕೇಳಿದ್ರು ಕೂಡ ಆತ ನಮಗೆ ಅದನ್ನು ಕೊಡ್ತಾನೆ. Whatever we ask, he will give to us. ಬೈಬಲ್ ಅಲ್ಲಿ ಅನೇಕ ವಾಗ್ದಾನಗಳು ನಮಗಾಗಿಯೇ ಬರೆಯಲ್ಪಟ್ಟಿದೆ. Many promises are being given to us. ನಾವು ಧೈರ್ಯದಿಂದ ಅಧಿಕಾರದಿಂದ ನಾವು ಅದನ್ನ ಕೇಳಬೇಕಾಗಿದೆ. We should ask with the authority all the promises. ನಾವು ಕೇಳುವಾಗಲೇ ಅದು ನಮಗೆ ಸಿಗುತ್ತೆ. When we ask, then only we will receive. ಕೇಳದೆ ಹೋದ್ರೆ ಖಂಡಿತವಾಗಿ ನಮಗೆ ಸಿಗೋದಿಲ್ಲ. If we would not ask, we will not be getting that promises. ನಮ್ಮನ್ನು ಆಶೀರ್ವದಿಸಲಿ. ಮುಂದಿನ ವಾರ ಇದನ್ನ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. God bless us. Let us continue. ನಾವೆಲ್ಲ ನಿಂತ್ಕೊಳ್ಳೋಣ. Let us stand. ಪ್ರಾರ್ಥನೆ ಮಾಡಿ. Let us pray. Thank you Lord, thank you Jesus, hallelujah. ಪರಿಶುದ್ಧನೇ ನಿನಗೆ ಸ್ತೋತ್ರ ರಾಜ, ಸರ್ವಶಕ್ತನೇ ನಿನಗೆ ಸ್ತೋತ್ರ ಕರ್ತನೆ. ನೀನು ಒಳ್ಳೆಯ ದೇವರಾಗಿದ್ದೆ, ಸರ್ವಶಕ್ತನಾದ ದೇವರಾಗಿದ್ದೆ ಕರ್ತನೆ. ಮಹಾ ಉನ್ನತನು ನೀನಾಗಿದ್ದೆ, ಕೃಪಾಪೂರ್ಣನು ನೀನಾಗಿದ್ದೆ ಸಯ್ಯ. ನಮ್ಮ ಸಂಗಡ ನೀವಿರುವುದಕ್ಕಾಗಿ ಸ್ತೋತ್ರ ದೇವರೇ. ದಾನಿಯೇಲನು ಯಾವ ರೀತಿಯಾಗಿಲ್ಲ ದೇವರೇ ನಿಮ್ಮ ಸಮ್ಮುಖದಲ್ಲಿ ನಂಬಿಗಸ್ತರಾಗಿದ್ದನೋ ಅದೇ ರೀತಿಯಾಗಿ ನಾವು ಕೂಡ ನಂಬಿಗಸ್ತರಾಗಿ ಇರಲಿಕ್ಕೆ ನಾವು ಪ್ರಯಾಸ ಪಡ್ತೇವೆ ದೇವರೇ. ನಾವು ಪ್ರಾಮಾಣಿಕರಾಗಿರ್ಲಿಕ್ಕೆ ನಾವು ದೇವರ ಸ್ತೋತ್ರ ಪ್ರಯಾಸ ಪಡ್ತೇವೆ. ದೇವರ ಸ್ತೋತ್ರ ಹಲ್ಲೆಲೂಯಾ. ಅವನು ಎಲ್ಲಾ ಕಾರ್ಯಗಳಲ್ಲಿ ಅವನು ನಂಬಿಗಸ್ತನಾಗಿದ್ದ, ಅವನು ಪ್ರಾಮಾಣಿಕನಾಗಿದ್ದ. ಆ ಕಾರಣದಿಂದ ದೇವರ ಸ್ತೋತ್ರ ಅವನು ಉನ್ನತ ಸ್ಥಾನದಲ್ಲಿ ಅವನು ಇದ್ದ ಎಂಬುದಾಗಿ ನೋಡ್ತೇವೆ. ಅವರು ಕರ್ತನಿಗೆ ಭಯಪಡುವವನಾಗಿದ್ದ. ನಾವು ಕೂಡ ನಿಮಗೆ ಭಯಪಟ್ಟು ಜೀವಿಸುವವರಾಗಿರಬೇಕು ಕರ್ತನೆ. ನಮಗೆ ಸಹಾಯವನ್ನು ಮಾಡಬೇಕೆಂಬುದಾಗಲಿ ಕೇಳಿಕೊಳ್ತಾ ಇದ್ದೇನೆ. ಅದ್ಭುತವನ್ನು ಮಾಡಬೇಕೆಂಬುದಾಗಲಿ ಕೇಳಿಕೊಳ್ತಾ ಇದ್ದೇನೆ ಕರ್ತನೆ. ಈ ಸಮಯದಲ್ಲಿ ಸಹೋದರ ನೇಸ್ ಕುಮಾರ್ ಅವರು ಮುಂದೆ ಬಂದು ಪ್ರಾರ್ಥನೆ ಮಾಡುವಾಗ ನಾವೆಲ್ಲರೂ ಅವರೊಂದಿಗೆ ಸೇರಿ ಪ್ರಾರ್ಥಿಸೋಣ. ಹಲ್ಲೆಲೂಯಾ. ಸರ್ವಸಕ್ತನಾದ ಯೆಹೋವನೇ, ಕರ್ತನಾದ ಯೇಸು ಕ್ರಿಸ್ತುವೇ, ದಾನಿಯೇಲನ ದೇವನೇ, ಇಬ್ರಿಯ ಪುಸ್ತಕದಲ್ಲಿ 13:8 ಬರೆಯಲ್ಪಟ್ಟ ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇಂದಿಗೂ ಇರುವಾತನು, ನಿರಂತರವೂ ಇರುವಾತನಾಗಿದ್ದೀರಿ. ಹಲ್ಲೆಲೂಯಾ. ನೀವು ನಿಮ್ಮ ಮಕ್ಕಳ ಜೀವಿತದಲ್ಲಿ ನೀವು ಪ್ರಾರಂಭದಲ್ಲಿ ಯಾವ ರೀತಿಯಲ್ಲಿ ದಾರಿ ನಡೆಸಿದಿರೋ ಅದೇ ರೀತಿಯಲ್ಲಿ ನಡೆಸುವವರಾಗಿದ್ದೀರಿ. ದಾನಿಯೇಲನ ಕಾಲದಲ್ಲಿ ನೀವು ದಾನಿಯೇಲನ ದೇವರೆಂದು ಇದ್ದೀರಿ. ನೀವು ಕರ್ತನಾದ ಯೇಸು ಕ್ರಿಸ್ತನೇ, ನೀವು ದಾನಿಯೇಲನ ದೇವರಾಗಿರುವಾಗ ದೇವರೇ, ದಾನಿಯೇಲನು ನಿಮ್ಮ ಚಿತ್ತದಂತೆ ಆತನು ಜೀವಿಸಿದಾಗ ಅವನು ಮಾಡಿದ ಎಲ್ಲ ಕಾರ್ಯವೂ ಕರ್ತನೆ
ಜಯವುಂಟಾಯಿತು. ಅವನ ಎಲ್ಲಾ ಕಾರ್ಯದಲ್ಲಿಯೂ ಕಾರ್ಯಸಿದ್ಧಿಯುಳ್ಳವನಾಗಿದ್ದನು. ಆತನು ಒಂದು ಪರಿಶುದ್ಧವಾದ ಒಂದು ಜೀವನವನ್ನು ಮಾಡಿದನು ಕರ್ತನೆ. ಹಾಲೆಲೂಯ. ಆ ರಾಜ್ಯದಲ್ಲಿ ಕರ್ತನೆ ಒಂದು ವಿಶೇಷದ ಆತ್ಮವನ್ನು, ದೇವರ ಆತ್ಮವನ್ನು ಪಡೆದವನಾಗಿ ಅನ್ಯ ಜಾತಿ ಜನರ ಮುಂದೆ ಕರ್ತನೆ ಅವನು ಜೀವಿಸುವವನಾಗಿದ್ದನು. ಸೈತಾನನು ಅವನ ಮೇಲೆ ಯಾವುದಾದರೂ ಒಂದು ಕೊರತೆಯನ್ನು ಕಂಡುಹಿಡಿದು ಅವನನ್ನು ಬೀಳಿಸಬೇಕೆಂದು ತೀರ್ಮಾನ ಮಾಡಿದನು. ಆ 120 ದೇಶಾಧಿಪತಿಗಳು ಕೂಡ ಸೇರಿ ಕರ್ತನೆ ದಾನಿಯೇಲನ ಮೇಲೆ ಹೊಟ್ಟೆ ಕಿಚ್ಚಿ ಪಡೆದು, ಇವನು ರಾಜನ ಜೊತೆಗೆ ಒಂದು ಅನ್ಯೋನ್ಯತೆನಾಗಿ ಇದ್ದಾನಲ್ಲವಾ, ರಾಜನು ಇವನ ಆಲೋಚನೆಯನ್ನು ಕೇಳುತ್ತಾನಲ್ಲವಾ, ಇವನನ್ನು ಹೇಗೆಯಾಗಲು ರಾಜ್ಯನಿಂದ ದೂರಪಡಿಸಬೇಕು, ಈ ರಾಜ್ಯದಲ್ಲಿ ಅವನ ಅಧಿಕಾರವನ್ನು ತೆಗೆಯಬೇಕೆಂದು ಕರ್ತನೆ ತೀರ್ಮಾನಿಸಿ ಕರ್ತನೆ ಅವನಲ್ಲಿ ಕೊರತೆಗಳನ್ನು ಕಂಡುಹಿಡಿಯಲು ಹೋದಾಗ ಕರ್ತನೆ ಅವನ ಸ್ವಂತ ಜೀವಿತದಲ್ಲಿ ಯಾವ ಒಂದು ಕೊರತೆಯೂ ಕಂಡು ಬರಲಿಲ್ಲ ಕರ್ತನೆ. ಯಾಕಂದರೆ ಅವನು ನಿಮ್ಮ ಆತ್ಮದಲ್ಲೇ ಅವನು ನಡೆದನು. ಅವನು ಜೋಸೆಫನ ತರ ಕರ್ತನೆ ಅವನು ವಿಶೇಷದ ಒಂದು ಆತ್ಮವನ್ನು ಪಡೆದವನಾಗಿ ನಿಮ್ಮ ವಾಕ್ಯಕ್ಕೆ ಪ್ರಿಯವಾಗಿಯೇ ಅವನು ಜೀವಿಸಿದನು ಕರ್ತನೆ. ಅವನು ಯಾವ ಮನುಷ್ಯನಿಗೂ ಭಯಪಡಲಿಲ್ಲ. ಅವನು ದೇವರಿಗೆ ನಿಮಗೇ ಭಯಪಟ್ಟವನಾಗಿದ್ದನು. ಹಲ್ಲೆಲೂಯ. ಆ ಬಾಬಿಲೋನಿನ ದೇಶದಲ್ಲಿ, ಅನ್ಯ ದೇಶದಲ್ಲಿ ದೇವರಿಗೆ ಒಂದು ವೈರಾಗ್ಯವುಳ್ಳವನಾಗಿದ್ದನು ಕರ್ತನೆ. ಆ 120 ದೇಶಾಧಿಪತಿಗಳು ಸೇರಿಕೊಂಡು ಕರ್ತನೆ ಯಾವ ಕೊರತೆಗಳನ್ನು ಕಂಡುಹಿಡಿಯಲ್ಲ ಆಗಿದೆ ಕರ್ತನೆ. ನಿಮ್ಮ ಧರ್ಮಶಾಸ್ತ್ರದ ಮುಖಾಂತರ ಅವನನ್ನು ಕೊರತೆಯನ್ನು ಕಂಡುಹಿಡಿಯಬೇಕೆಂದು ಹೇಳಿ ಕರ್ತನೆ. ಅವನು ದೇವರ ಧರ್ಮಶಾಸ್ತ್ರವನ್ನು ಮೀರುವವನು ಅಲ್ಲ ಎಂಬುದು ಅವರು ತಿಳಿದುಕೊಂಡು ಅದೇ ಸಮಯದಲ್ಲಿ ಆ ಬಾಬಿಲೋನನ ಕ್ರಮಗಳನ್ನು, ಕಟ್ಟಳೆಗಳನ್ನು ಮೀರುವವನಾಗಿ ಮಾಡಿ ಅವನನ್ನು ಕೊರತೆ ಕಂಡುಹಿಡಿಯುವವನಾಗಿ ಮಾಡಿ ಕರ್ತನೆ ಅವನನ್ನು ತಪ್ಪಾದ ಒಂದು ವ್ಯಕ್ತಿಯಾಗಿ ರಾಜನ ಮುಂದೆ ನಿಲ್ಲಿಸುವುದು ಅವರ ಒಂದು ಗುರಿಯಾಗಿತ್ತು. ಆದರೂ ಕರ್ತನೆ ಅವನು ನಿಮಗೆ ಪ್ರಿಯವಾಗಿ ಇದ್ದನು. ಅವನು ನಿಮ್ಮ ವಾಕ್ಯದಲ್ಲೇ ಇದ್ದನು ಕರ್ತನೆ. ಅವನನ್ನು ನೀವು ತಪ್ಪಿಸುವಂತ ದೇವರಾಗಿದ್ದೀರಿ. ಇವತ್ತು ಕೂಡ ಕರ್ತನೆ ನಾವು ಒಂದು ಉತ್ತಮ ಮಾರ್ಗದಲ್ಲಿ ನಿಮ್ಮ ವಾಕ್ಯದ ಪ್ರಕಾರ ನಾವು ಜೀವಿಸುವಾಗ ನಮಗೆ ಈ ಪ್ರಪಂಚದ ಅಧಿಪತಿ ಏನೇ ಕಾನೂನನ್ನು ತಂದು ನಿಮ್ಮ ವಾಕ್ಯಕ್ಕೆ ವಿರೋಧವಾಗಿ ಈ ಪ್ರಪಂಚದ ಕಾನೂನಿನ ಪ್ರಕಾರ ಅವನನ್ನು ನಮ್ಮನ್ನು ಒಳಪಡಿಸಕ್ಕೆ ಬಂದರೂ ಕೂಡ ಕರ್ತನೆ ನಾವು ದಾನಿಯೇಲನ ಹಾಗೆ ನಾವು ನಿಲ್ಲುವಂತ ಒಂದು ಆತ್ಮವನ್ನು ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ರಾಜ. ಆ ಸಮಯದಲ್ಲಿ ಅವನು ಒಂದು ಮೊದಲ ರೀತಿಯ ಆತ್ಮವನ್ನು ಪಡೆದವನಾಗಿದ್ದನು. ಈ ಸಮಯದಲ್ಲಿ ದಾನಿಯೇಲನೊಳಗಿದ್ದ ದೇವರು ನಮ್ಮೊಳಗೆ ಇದ್ದೀರಿ. ದಾನಿಯೊಳಗೆ ಇದ್ದ ಆತ್ಮ ನಮ್ಮೊಳಗೆ ಇದೆ. ಹಲ್ಲೆಲೂಯ. ಆ ದಿನದಲ್ಲಿ ನಿಮಗೆ ವೈರಾಗ್ಯವಾಗಿ ಆ ಬಾಬಿಲೋನಿನ ದೇಶದಲ್ಲಿ ದಾನಿಯೇಲನು ನಿಂತ ಹಾಗೆ ಈ ದಿನದಲ್ಲಿ ಕರ್ತನೆ ನಾವು ನಿಂತಿರಲು ಕರ್ತನೆ ನೀವು ನಮಗೆ ಬಲವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಆ ವಿಶೇಷದ ಆತ್ಮವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಈ ದಿನದ ವಿಶೇಷದ ಆತ್ಮ ಅದು ಕರ್ತನೆ 7ನೇ ದೂತನ ಮುಖಾಂತರ ಮನುಷ್ಯ ಕುಮಾರನಾಗಿ ಬಲಿಷ್ಠನಾದ ದೂತನಾಗಿ ಇಳಿದು ಬಂದ ಈ ಆತ್ಮವಾಗಿದೆ, ಈ ಸಂದೇಶವಾಗಿದೆ, ಈ ಸಮಯದ ಸಂದೇಶವಾಗಿದೆ. ಹಲ್ಲೆಲೂಯ. ಇದುವೇ ಈ ದಿನದ ವಿಶೇಷದ ಆತ್ಮ. ಹಲ್ಲೆಲೂಯ. ಈ ಆತ್ಮದಿಂದ ಮಾತ್ರವೇ ಕರ್ತನೆ ಈ ದಿನದ ಬಾಬಿಲೋನಾದ ಈ ಪ್ರಪಂಚವನ್ನ, ಈ ರಾಜ್ಯವನ್ನ ವಾಕ್ಯದ ಪ್ರಕಾರ ಮೇಲ್ಕೊಳ್ಳಲು ಸಾಧ್ಯವಾಗಿದೆ. ಹಲ್ಲೆಲೂಯ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ನೀವು ಹೇಗೆ ನಿಮ್ಮ ವಾಕ್ಯವನ್ನು ಕೊಲ್ಲೋದಿಲ್ವೋ ಅದೇ ರೀತಿಯಲ್ಲಿ ಕರ್ತನೆ ಒಂದು ರಾಜನಿಗೆ ಅಷ್ಟು ಒಂದು ಹಕ್ಕು ನೀವು ಕೊಟ್ಟಿದ್ದೀರಿ. ಅದಕ್ಕಿಂತ ನೀವು ರಾಜಾದಿ ರಾಜ, ದೇವಾದಿ ದೇವನು, ನೀವು ನಿಮ್ಮ ಪ್ರಮಾಣವನ್ನು ಯಾವ ರೀತಿಯಲ್ಲಿ ಕಾಯ್ದು ನಡೆಸುವವರಾಗಿದ್ದೀರಿ ಎಂಬುದನ್ನು ಕರ್ತನೆ ನಾವು ತಿಳಿದುಕೊಂಡೇವೆ. ಕರ್ತನೆ ದಾಳಿಯೊಳಗಿದ್ದ ಆತ್ಮವು ನಮ್ಮೊಳಗೆ ಬರಲಿ ಕರ್ತನೆ. ಅವನ ಜೀವಿತದಲ್ಲಿ ಎಷ್ಟು ಸುಂದರವಾಗಿ ಕರ್ತನೆ ಅವನು ಆ ಬಾಬಿಲೋನ ದೇಶದಲ್ಲಿ ತನ್ನ ವಾಗ್ದಾನದ ಪ್ರಕಾರ ಕಾದುಕೊಂಡನು. ಹಲ್ಲೆಲೂಯ. ಅಜ್ಞಾನ ದೇವರುಗಳ ಹೇಗೆ ವಿರೋಧಿಸಿ ಜೀವಿಸಿದನು,
ಯಾವ ರೀತಿಯಲ್ಲಿ ಒಂದು ಒಳ್ಳೆಯ ಸಾಕ್ಷಿಯನ್ನು ಪಡೆದುಕೊಂಡನು. ನಮ್ಮನ್ನು ಕೂಡ ನೀವು ಅದೇ ರೀತಿಯಲ್ಲಿ ನಡೆಸಬೇಕಾಗಿ ನಮ್ಮನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಹಾಲೆಲೂಯ. ಬಂದಿರುವ ಒಬ್ಬೊಬ್ಬರನ್ನು ಕೂಡ ಕರ್ತನೆ ನಿಮ್ಮ ವಿಶೇಷವಾದ ಆತ್ಮದಿಂದ ಈ ಕೊನೆ ಕಾಲ ಸಂದೇಶ ಮನುಷ್ಯ ಕುಮಾರನ ಆತ್ಮದಿಂದ 7ನೇ ಮುದ್ರೆಯ ಆತ್ಮದಿಂದ ನಮ್ಮನ್ನು ತುಂಬಿಸಬೇಕಾಗಿ ನಿಮ್ಮ ಕರದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಮ್ಮಲ್ಲಿರುವ ಎಲ್ಲ ಕೊರತೆಗಳನ್ನು ನೀಗಿಸು ಕರ್ತನೆ. ನಾವು ಕೂಡ ಕರ್ತನೆ ಒಯ್ಯಲ್ಪಡಬೇಕಂತ ಸಮಯದಲ್ಲಿ ಈ ಪ್ರಪಂಚದ ಅಧಿಪತಿ ನನ್ನ ಬಳಿಗೆ ಬರ್ತಾನೆ, ಅವನಿಗೆ ನನ್ನ ಬಳಿ ಏನಿಲ್ಲ ಅಂತ ಕರ್ತನಾದ ಯೇಸು ಕ್ರಿಸ್ತನು ನೀವು ಹೇಳಿದಿರಿ. ಅದೇ ರೀತಿಯಲ್ಲಿ ದಾನಿಯೇಲನು ಕೂಡ ಕರ್ತನೆ ಸೈತಾನನು ಬಂದು ಆ ದೇಶಾಧಿಪತಿಗಳ ಮುಖಾಂತರ ಏನಾದರೂ ಒಂದು ತೊಂದರೆಯನ್ನು ತಪ್ಪನ್ನು ಕಂಡುಹಿಡಿಯುವಾಗ ಬರುವಾಗ ಅವನಲ್ಲಿ ಯಾವ ತಪ್ಪನ್ನು ಕಂಡುಹಿಡಿಯಕ್ಕೆ ಆಗಿರಲಿಲ್ಲ ಕರ್ತನೆ. ಈ ಸಮಯದಲ್ಲಿ ಮೊದಲಿಗೆ ಕರ್ತನೆ ನಾವು ಒಯ್ಯಲ್ಪಡಬೇಕೆ ಹೋಗಬೇಕಾದರೆ ಕರ್ತನೆ ಒಯ್ಯಲ್ಪಡಬೇಕೆಯಲ್ಲಿ ನಾವು ಎತ್ತುಕೊಳ್ಳಲ್ಪಡಬೇಕಾದ್ರೆ ನಾವು ಯಾವ ತಪ್ಪು ನಮ್ಮಲ್ಲಿ ಕಂಡುಹಿಡಲೇ ಸಾಧ್ಯವೇ ಇರಬಾರದು ಕರ್ತನೆ. ಅದಕ್ಕಾಗಿಯೇ ನಿಮ್ಮ ರಕ್ತವನ್ನು ಈ ಕಾಲದಲ್ಲಿ ನೀವು ಸುರಿಸಿದಿರಿ, ಅದಕ್ಕಾಗಿಯೇ ನಿಮ್ಮ ಆತ್ಮ ನಮಗೆ ಕೊಟ್ಟಿದ್ದೀರಿ. ನಮ್ಮನ್ನು ಸ್ಥಿರಪಡಿಸಿರಿ ಒಯ್ಯಲ್ಪಡುವ ನಂಬಿಕೆಯನ್ನು ನಮ್ಮಲ್ಲಿ ಉತ್ಪತ್ತಿ ಮಾಡಿಸಿ ನಮ್ಮನ್ನು ರೂಪಾಂತರಪಡಿಸಬೇಕಾಗಿ ಕರ್ತನೆ ನಮ್ಮನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೇವೆ. ಈ ಸಂದೇಶವನ್ನು ಕೇಳುವ ಯೂಟ್ಯೂಬ್ ಮುಖಾಂತರ ಕೇಳುವಂತ ಒಂದೊಂದು ಸಹೋದರ ಸಹೋದರಿಯನ್ನು ಕೂಡ ಆಶೀರ್ವದಿಸಿರಿ. ಅವರನ್ನು ಕೂಡ ಈ ಸಂದೇಶದಲ್ಲಿ ಬೆಳೆಸಬೇಕಾಗಿ ವಿಜ್ಞಾಪಿಸುತ್ತೇನೆ. ನಮ್ಮೊಂದಿಗೆ ಸೇರಿಸಿ ಆರಾಧನೆ ಮಾಡಲು ನೀವು ತೀರ್ಮಾನಿಸಿರುವ ಆತ್ಮಗಳನ್ನು ನಮ್ಮೊಂದಿಗೆ ನೀವು ಸೇರಿಸಬೇಕಾಗಿ ವಿಜ್ಞಾಪಿಸುತ್ತೇವೆ. ಕರ್ತನೆ ನಮ್ಮ ದೇವೆಗಳನ್ನೆಲ್ಲ ಸಂದೈಸಿರಿ, ನಮ್ಮ ಕೊರತೆಗಳನ್ನೆಲ್ಲ ಪೂರೈಸಿರಿ, ನಮ್ಮ ಶರೀರದಲ್ಲಿ ಆರೋಗ್ಯವನ್ನು ಕೊಡಿರಿ. ಎಲ್ಲವನ್ನು ಕರ್ತನೆ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೇನೆ. ಸ್ತುತಿ ಘನ ಮಹಿಮೆ ಎಲ್ಲ ನಿಮಗೆ ಸಲ್ಲಿಸುತ್ತೇನೆ. ಕರ್ತನು ರಕ್ಷಕನು ಒಡೆಯನೂ ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇನೆ, ಆಮೆನ್. ಸಭೆಯಲ್ಲಿ ಸಹೋದರರು ಒಂದು ರಾಗವನ್ನು ಹಾಡುತ್ತಿರುವಾಗ ನಾವು ಕರ್ತವ್ಯದ ಕಾಣಿಕೆಯನ್ನು ನಾನು ಸಮರ್ಪಿಸೋಣ. ಇಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಇಸಲಿಲ್ಲ, ನೀ ನನಗಾಗಿಟ್ಟಿದವನು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಇಸಲಿಲ್ಲ, ನನಗಾಗಿಟ್ಟಿದವನು. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ಒಳ್ಳೆಯ ತಂದೆಯ ಸರ್ವಶಕ್ತ ದೇವರೇ, ನಿನ್ನ ಅದ್ಭುತವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಒಳ್ಳೆಯ ಸಮಯದಲ್ಲಿ ಕರ್ತನ ಸ್ತೋತ್ರ ಈ ರೀತಿಯಾಗಿ ನಿನ್ನ ಸಮ್ಮುಖವನ್ನು ಬಯಸುವಂತೆ ನೀನು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಪರಿಶುದ್ಧ ಕರ್ತನೆ ನಮ್ಮ ಒಬ್ಬೊಬ್ಬರನ್ನು ಕೂಡ ಆಶೀರ್ವದಿಸಿ ಬಲಪಡಿಸಿರಿ. ಎಲ್ಲರಿಗೂ ಬೇಕಾದ ಆರೋಗ್ಯ ಬಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ದಯಪಾಲಿಸಿರಿ. ಕೊರತೆಗಳೆಲ್ಲವೂ ಕೂಡ ನೀಗಿಸಲ್ಪಡಲಿ. ಮತ್ತು ದೇವರೇ ನೀನು ವಾಗ್ದಾನ ಮಾಡಿದಂಥ ಆರೋಗ್ಯವನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಹೊಂದಿಕೊಳ್ತಾ ಇದ್ದೇವೆ. ಕರ್ತನೆ ನೀನು ವಾಗ್ದಾನ ಮಾಡಿದಂಥ ಆಶೀರ್ವಾದಗಳನ್ನ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಹೊಂದಿಕೊಳ್ತಾ ಇದ್ದೇವೆ. ಕರ್ತನೆ ಸ್ತೋತ್ರ, ನೀನು ವಾಗ್ದಾನ ಮಾಡಿದಂಥ ಆ ನಂಬಿಕೆಯನ್ನ ನಾವು ಯೇಸು ಕ್ರಿಸ್ತನ ಕರ್ತನ ಆ ಒಂದು ರಕ್ಷಣೆಯನ್ನ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಹೊಂದಿಕೊಳ್ತೇವೆ. ಪ್ರತಿ ಒಂದನ್ನು ಕೂಡ ನೀನು ವಾಗ್ದಾನ ಮಾಡಿ ನಮಗಾಗಿ ಇಟ್ಟಿದ್ದಿ. ದೇವರ ಸ್ತೋತ್ರ, ಅದನ್ನು ನಾವು ಹೊಂದಿಕೊಳ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ. ಕರ್ತನೆ ಸ್ತೋತ್ರ, ಎಲ್ಲರೂ ಕೂಡ ಬಲಪಡಿಸಿರಿ.
ಎಲ್ಲರಿಗೂ ಬೇಕಾದ ಆರೋಗ್ಯ ಬಲವು ಯೇಸು ಕ್ರಿಸ್ತನ ಆ ವಾಗ್ದಾನ ಮಾಡಲ್ಪಟ್ಟ ವಾಕ್ಯದ ಮೂಲಕವಾಗಿ ಪ್ರತಿಯೊಬ್ಬರು ಕೂಡ ಹೊಂದಿಕೊಳ್ಳದೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಕರ್ತನೇ ಸ್ತೋತ್ರ ಕೊಡಲ್ಪಡ ಕಾಣಿಕೆಯನ್ನು ಕೂಡ ಆಶ್ವಾಸ ಕೇಳ್ಕೊಳ್ತಾ ಎಲ್ಲರ ಬಿಸಿನೆಸ್ ಕೂಡ ಹೆಸರನ್ನು ಆಶ್ವಾಸಿಸಿ ಎಲ್ಲ ಕೊರತೆಯನ್ನು ನೀಗಿಸಂತ ಕೇಳ್ಕೊಳ್ತಾ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇನೆ ಜೀವನ ಪರಲೋಕದ ಒಳ್ಳೆಯ ತಂದೆಯೇ ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಶಾಂತಿಯು ಸಮಾಧಾನ ಐಕ್ಯ ಸಮಾಜ ಸಂರಕ್ಷಣೆ ಎಂದು ಯಾವಾಗಲೂ ನಾವು ಎತ್ತಲ್ಪಡುವ ತನಕ ಕರ್ತನ ಕೃಪೆ ಯಾವಾಗಲೂ ನಮ್ಮೊಂದಿಗೆ ನೆಲೆಗೊಂಡಿರಲಿ. ಆಮೆನ್. ಕರ್ತನ ಮೇಲೆಲ್ಲರೂ ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.